ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಲಾಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಅಮ್ಮಂದು 50ನೇ ವರ್ಷದ ಬರ್ತ್ಡೇ ಇರೋದ್ರಿಂದ ಸಿಂಪಲ್ಲಾಗಿ ಸರ್ಪ್ರೈಸ್ ಸೆಲೆಬ್ರೇಷನ್ ಮಾಡೋಣ ಅಂತ ಸಿಸ್ಟರ್ಸ್ ಎಲ್ಲ ಸೇರಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹಾಗೆ ನಾವು ಊಟಕ್ಕೆ ಹೊರಗಡೆ ಹೋಗ್ತಿಲ್ಲ, ಮನೆಯಲ್ಲೇ ಅಡುಗೆ ಮಾಡಿಟ್ಟು ನಂತರ ಕೇಕ್ ಕಟ್ ಮಾಡೋಕ್ಕೆ ಹೊರಗಡೆ ಹೋದರೆ ಆಗುತ್ತೆ ಅಂದ್ಕೊಂಡು ಇವಾಗ ಅಡುಗೆನ ಪ್ರಿಪೇರ್ ಮಾಡ್ತಿದ್ದೀವಿ. ವೆಜ್ಜನ್ನ ಜಾಸ್ತಿ ಪ್ರಿಫರ್ ಮಾಡಿದ್ದೀವಿ ನಾವು. ನಾನ್ ವೆಜ್ಜಲ್ಲಿ ಬರೀ ಫಿಶ್ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಕುಕ್ಕಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸರ್ಪ್ರೈಸ್ ಪಾರ್ಟಿ ಆಗಿರೋದ್ರಿಂದ ನಮಗೆ ಏನು ಹೇಳಿ ಅಡುಗೆ ಮಾಡೋಕ್ಕೆ ಇಲ್ಲಿಗೆ ಬರಬೇಕಂತನೇ ಗೊತ್ತಾಗಲಿಲ್ಲ. ಏನೋ ಸುಳ್ಳು ಹೇಳ್ಕೊಂಡು ಬಂದಿದ್ದೀವಿ. ಇವಾಗ ಫಸ್ಟಿಗೆ ಫ್ರೂಟ್ ಸಲಾಡ್ ಹೇಗೆ ಮಾಡೋದಂತ ನೋಡೋಣ. 1 ಲೀಟ್ರ್ ಆಗುವಷ್ಟು ಹಾಲನ್ನ ತೊಗೊಂಡು ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಕಾಯೋಕ್ಕೆ ಇಡ್ತಾಯಿದ್ದೀವಿ. ಯಾವುದೇ ರೀತಿಯ ನೀರನ್ನ ಆ್ಯಡ್ ಮಾಡ್ಕೊಂಡಿಲ್ಲ, ಹಾಗೆ ಬರೀ ಹಾಲನ್ನು ಕಾಯೋಕ್ಕಿಟ್ಟು ನಂತರ ಅದು ಒಂದು ಚಿಕ್ಕ ಕುದಿ ಬರಬೇಕು, ಅಲ್ಲಿವರೆಗೆ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಅದಾದಮೇಲೆ ಒಂದು ಬೌಲಷ್ಟು ಶುಗರ್ನ ಹಾಕ್ಕೋಬೇಕು. ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಚೆನ್ನಾಗಿ ಕಾಯೋಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ಕಾಯಕ್ಕಿಡಿ. ಇವಾಗ ಒಂದು ಬೌಲ್ಗೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ನ ತಗೊಂಡು ಅದಕ್ಕೆ ತಣ್ಣಗಿರೋ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಯಾವುದೇ ಗಂಟಿರಬಾರ್ದು ಅದರಲ್ಲಿ, ಇಲ್ಲಾಂದರೆ ಅದು ಹಾಕಿದ ತಕ್ಷಣ ಬಬಲ್ಸ್ ಆಗುತ್ತೆ. ಹಾಗಾಗಿ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಕಾದಿರುವ ಹಾಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಅದು ತಳಕ್ಕೆ ಅಂಟುವ ಚಾನ್ಸಸ್ ಇರುತ್ತೆ ಮತ್ತು ಅದು ಬಬಲ್ಸ್ ಫಾರ್ಮ್ ಆಗುವ ಚಾನ್ಸಸ್ ಕೂಡ ಇರುತ್ತೆ. ಇವಾಗ ನೋಡಿ, ಹಾಲು ಚೆನ್ನಾಗಿ ಕುದ್ದು ಒಂದು ಥಿಕ್ನೆಸ್ ಬಂದಿದೆ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲು ಸ್ವಲ್ಪ ಗಟ್ಟಿಯಾಗಬೇಕು. ನೋಡಿ, ಇವಾಗ ಥಿಕ್ನೆಸ್ ಬಂದಿದೆ. ಇಷ್ಟು ಬಂದರೆ ಸಾಕು. ಅದಾದಮೇಲೆ ಅದನ್ನು ತಣ್ಣಗಾಗೋಕ್ಕೆ ಇಡಬೇಕು. ಈ ಕಡೆ ಅಷ್ಟರಲ್ಲಿ ಫ್ರೂಟ್ಸ್ನ ರೆಡಿ ಮಾಡ್ಕೋತಾ ಇದ್ದೀವಿ. 1 ಬೌಲಷ್ಟು ದಾಳಿಂಬೆ, 1 ಬೌಲಷ್ಟು ದ್ರಾಕ್ಷಿ, 1 ಬೌಲಷ್ಟು ಸೇಬು, 1 ಬೌಲಷ್ಟು ಬಾಳೆಹಣ್ಣು ಸ್ವಲ್ಪ ಜಾಸ್ತಿನೇ ಇದೆ. ಎಲ್ಲ ಫ್ರೂಟ್ಸನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಕೋಲ್ಡ್ ಆಗಿದ್ದರೆ ಅದು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಫ್ರೂಟ್ ಸಲಾಡ್ ರೆಡಿಯಾಗಿದೆ. ಅದ್ರ ಜೊತೆಗೇ ಪೂರಿಗೆ ಅಂತ ಹೇಳಿ ವೆಜಿಟೇಬಲ್ ಕುರ್ಮಾ ಮಾಡ್ಕೊಂಡಿದ್ವಿ, ಶಾವಿಗೆ ಪಾಯಸ, ಹಾಗೆ ರೈಸ್ಗೆ ಅಂತ ಹೇಳಿ ಟೊಮ್ಯಾಟೊ ರಸಮ್, ಜಾಮೂನ್, ಫ್ರೂಟ್ ಸಲಾಡ್, ಹಾಗೆ ಮೀನನ್ನು ಮ್ಯಾರಿನೇಟ್ ಮಾಡಿ ಎತ್ತಿಟ್ಟಿದ್ವಿ. ಬಂದಮೇಲೆ ಮೀನು ಫ್ರೈ ಮಾಡಿಕೊಂಡ್ರೆ ಆಯಿತು ಅಂತ. ಎಲ್ಲ ವೀಡಿಯೋನೂ ಮಾಡ್ಕೊಳಕ್ಕಾಗಲಿಲ್ಲ. ನಿಮಗೇನಾದರೂ ಈ ಪರ್ಟಿಕ್ಯುಲರ್ ರೆಸಿಪಿ ವೀಡಿಯೋಸ್ ಬೇಕಂದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಎಲ್ಲ ರೆಡಿ ಮಾಡಿ ನಾವು ಸಹ ರೆಡಿಯಾಗಿ ಸೆಲೆಬ್ರೇಷನ್ಗೆ ಅಂತ ಹೊರಟ್ವಿ. ಆಲ್ಮೋಸ್ಟ್ 7:30 ಆಗಿತ್ತು ಹೋಗಿ ರೀಚ್ ಆಗುವಷ್ಟರಲ್ಲಿ. ತುಂಬಾ ಚೆನ್ನಾಗಿತ್ತು ಡೆಕೋರೇಷನ್ ಎಲ್ಲ. ಅಮ್ಮನಿಗೂ ಕೂಡ ಸರ್ಪ್ರೈಸ್ ಆಯಿತು. ಬೆಳಗ್ಗೆಯಿಂದೆಲ್ಲ ಸುಳ್ಳು ಹೇಳಿ ಕಷ್ಟಪಟ್ಟು ಏನೋ ಒಂದು ಮಾಡಿದ್ವಿ. ಬರ್ಡೇ ಎಂಟ್ರಿ ಸಹ ಆಯಿತು. ತುಂಬಾ ಖುಷಿಯಿಂದ ಬಂದರು. ಅವರಿಗೂ ತುಂಬ ಸರ್ಪ್ರೈಸು. ಫಸ್ಟ್ ಟೈಮ್ ಈ ಥರ ಸೆಲೆಬ್ರೇಷನ್ ಅವರು ಸಹ ಮಾಡ್ಕೊತಿರೋದು. ನಾವು ಪೇರೆಂಟ್ಸ್ಗೆ ಏನಾದರೂ ಖುಷಿಯಾಗಿ ಏನಾದರೂ ಮಾಡಬೇಕು. ಯಾಕಂದರೆ ಅವರು ನಮಗೋಸ್ಕರ ಏನೆಲ್ಲ ಮಾಡಿರ್ತಾರೆ, ಅವರನ್ನು ಖುಷಿಯಾಗಿಟ್ಕೊಂಡ್ರೆ ನಾವು ಸಹ ಖುಷಿಯಾಗಿರ್ತೀವಿ. ಸ್ವಾರ್ಥ ಇಲ್ಲದ ಪ್ರೀತಿ ಅಂದರೆ ಅದು ಅಮ್ಮನ ಪ್ರೀತಿ ಅಂತಲೇ ಹೇಳ್ಬೋದು. ಅವರು ಯಾವತ್ತೂ ನಮ್ಮ ಮಕ್ಕಳು ನಮಗೆ ಆಸ್ತಿ ಅಂತಸ್ತನ್ನ ಕೊಡಲಿ ಅಂತ ಯಾವತ್ತೂ ಬಯಸಲ್ಲ. ಕೇವಲ 1-2 ಪ್ರೀತಿಯ ಮಾತುಗಳು, ಹಾಗೆ ಅವರು ಮುಂದೆ ಚೆನ್ನಾಗಿ ನಮ್ಮನ್ನ ನೋಡ್ಕೋತಾರೆ ಅನ್ನೋ ಒಂದು ಭರವಸೆಯಿಂದ ಇರ್ತಾರೆ. ನೀವು ಸಹ ನಿಮ್ಮ ಪೇರೆಂಟ್ಸ್ನ ಚೆನ್ನಾಗಿ ನೋಡ್ಕೊಳ್ಳಿ. ಹಾಗಿದ್ದಾಗ ಮಾತ್ರ ವೃದ್ಧಾಶ್ರಮಗಳ ಹಾಗೂ ಅನಾಥಾಶ್ರಮಗಳು ಕಡಿಮೆ ಆಗ್ತವೆ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ನಿಮ್ಮ ಪೇರೆಂಟ್ಸ್ನ ನಿಮಗೆ ಎಷ್ಟು ಖುಷಿಯಾಗಿ ಇಡೋಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಖುಷಿಯಾಗಿ ಇಟ್ಕೊಳ್ಳಿ. ನೀವೇನು ದೊಡ್ಡ ಸೆಲೆಬ್ರೇಷನ್ ಮಾಡಿ ಖುಷಿಯಾಗಿ ಇಟ್ಕೊಳ್ಳಿ ಅಂತ ಏನು ಹೇಳಲ್ಲ, ಅವರ ಜೊತೆಗೆ ಸದಾ ಇರಿ ಅಂತ ಮಾತ್ರ ಹೇಳ್ತೀನಿ. ಹಾಗೆ ಇನ್ನೆಲ್ಲರೂ ಸಹ ಕೇಕ್ ಕಟ್ ಮಾಡಿ ಎಲ್ಲ ಕೇಕೆಲ್ಲ ತಿನ್ನಿಸಿ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಫ್ಯಾಮಿಲಿ ಫೋಟೋಸ್ ಎಲ್ಲ ತಗೊಂಡು ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಅಲ್ಲೆಲ್ಲ ಊಟ ಮಾಡಿಕೊಂಡು ಅವರು ಮತ್ತೆ ವಾಪಸ್ ರಿಟರ್ನ್ ಮನೆಗೆ ಹೋದರು. ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ನಾನೇನು ಆ್ಯಡ್ ಮಾಡಿಲ್ಲ. ಹಾಗೆ ನಿಮಗೆ ಏನಾದರೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.